ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನಿಮ್ಗೊಂದು ಸ್ಪೆಷಲ್ ಆದ ಹಣ್ಣನ್ನು ತೋರಿಸ್ತೀನಿ. ನೀವು ಯಾವ ಹಣ್ಣು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದೇ ಆ ಹಣ್ಣು. ಇದಕ್ಕೆ ಇಬ್ಬುಡ್ಲ ಹಣ್ಣು ಅಂತ ಕರೀತಾರೆ. ಇದು ನಮ್ಮ ಕರಾವಳಿ ಸೈಡಲ್ಲಿ ಜಾಸ್ತಿಯಾಗಿ ಸಿಗುತ್ತೆ. ಸೊ ತುಂಬ ತಂಪಾಗಿರುತ್ತೆ ಈ ಹಣ್ಣು. ಸ್ವಲ್ಪ ಮಸ್ಕ್ ಮೇಲಂತರ ಸ್ವಲ್ಪ ಟೇಸ್ಟ್ ಆ ಥರನೇ ಬರುತ್ತೆ. ಹಾಗೆಯೇ ತಿನ್ನಕ್ಕೆ ಹಿಟ್ಟಿಟ್ಟಾಗಿರುತ್ತೆ. ಇದನ್ನು ಸಕ್ಕರೆ ಹಾಕ್ಕೊಂಡು ತಿನ್ಬೋದು ಅಥವಾ ಬೆಲ್ಲನೂ ಹಾಕ್ಕೊಂಡು ತಿನ್ಬೋದು. ಬಟ್ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ದೇಹಕ್ಕೆ ತಂಪು ಕೂಡ. ಇದರ ರೆಸಿಪಿಯನ್ನು ನನ್ನ ಚಾನಲಲ್ಲಿ ಆಲ್ರೆಡಿ ನಾನು ಹಾಕಿದ್ದೀನಿ. ಸೊ ಡೀಟೇಲ್ಡಾಗಿ ನೀವು ಇದನ್ನು ನೋಡ್ಕೊಂಡು ಮಾಡಬೇಕಂದ್ರೆ ಮಾಡ್ಬೋದು. ಇದು ಸಿಪ್ಪೆ ಎಲ್ಲ ಈ ಥರ ಹೋಗಿರುತ್ತೆ. ಈ ಥರ ತೆಗಿಬೇಕು ಸಿಪ್ಪೆನ. ಸ್ಪೂನ್ ಏನು ಬೇಕಂತಿಲ್ಲ, ಹಾಗೇನೆ ತೆಗಿಬೋದು. ಸಿಪ್ಪೆ ಎಲ್ಲ ತೆಗೆದಿದ್ದೀನಿ. ಜಾಸ್ತಿ ಟೈಮ್ ತೊಗೊಳಲ್ಲ, ಹಾಗೆಯೇ ಕೈಯಲ್ಲಿ ತೆಗೆದ್ಬಿಡ್ಬೋದು. ಮಿಕ್ಸಿಗೆ ಹಾಕಿ ಜ್ಯೂಸ್ ಮಾಡೋದು ನೋಡಿ ಕಟ್ ಮಾಡಿದ್ದೀನಿ. ಈ ಥರ ಇರುತ್ತೆ ಕಟ್ ಮಾಡಿದರೆ ಒಳಗೆ. ಸೊ ನಾನು ವಿಡಿಯೋ ಹಾಕಿದಾಗ ತುಂಬ ಜನ ಎಲ್ಲ ಕಮೆಂಟ್ ಮಾಡಿದರು, ಇದ್ರ ಫಸ್ಟ್ ವಿಡಿಯೋ ಮಾಡಿದಾಗ ಈ ಹಣ್ಣು ನಾವು ನೋಡಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂತ ಅಂದ್ಬಿಟ್ಟು. ಸೊ ನಮ್ಮ ಅಮ್ಮ ಮನೆಯಲ್ಲಿ ನಿನ್ನೆ ಅಮ್ಮ ತೊಗೊಬಂದಿದ್ರು. ಪಲ್ಪಾಗಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಮಿಕ್ಸಿಗೆ ಹಾಕಿದರೆ ಫುಲ್ ಪೇಸ್ಟ್ ಮಾಡಿದರೆ ಜ್ಯೂಸ್ ಥರ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿರಲ್ಲ. ಸೊ ನೋಡಿ, ಇಷ್ಟೇ ಮಾಡ್ಕೊಂಡ್ರೆ ಆಯಿತು. ಹೀಗೆ ತಿನ್ನಕ್ಕೆ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಸ್ವಲ್ಪ ಹಾಲನ್ನು ಹಾಕೋತೀನಿ. ಇದಕ್ಕೆ ತೆಂಗಿನಕಾಯಿ ಹಾಲಿರುತ್ತಲ್ವ, ಸೊ ಅದನ್ನು ಹಾಕಬೇಕು. ತುಂಬ ಟೇಸ್ಟಿಯಾಗಿ ಬರುತ್ತೆ. ಬಟ್ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿಯಾಗಿರುತ್ತೆ. ಸೊ ನಾನು ಈ ಹಾಲನ್ನು ಹಾಕೋತಾ ಇದ್ದೀನಿ ಇವತ್ತು. ಬಟ್ ತೆಂಗಿನಕಾಯಿ ಹಾಲು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಜೋನಿ ಬೆಲ್ಲ ಹಾಕ್ತಾ ಇದ್ದೀನಿ ಸ್ವಲ್ಪ. ನೆಕ್ಸ್ಟು ಒಂದಿಷ್ಟು ಉಪ್ಪು ಹಾಕಬೇಕು, ಒಂದು ಚಿಟಿಕೆ. ಇದನ್ನು ಇವಾಗ ಮಿಕ್ಸ್ ಮಾಡೋಣ. ನೋಡಿ, ಈ ಥರ ಪಲ್ಪ್ ಇದೆ. ಇದು ಇವಾಗ ರೆಡಿಯಾಗಿದೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಸ್ವಲ್ಪ ಬೆಲ್ಲ ಜಾಸ್ತಿ ಬೇಕಂದರೆ ಹಾಕೋಬೋದು. ನಾನು ಸ್ವಲ್ಪ ಕಮ್ಮಿ ಬೆಲ್ಲ ಹಾಕಿದ್ದೀನಿ. ಮಕ್ಕಳ ಆರೋಗ್ಯಕ್ಕೆಲ್ಲ ತುಂಬ ಒಳ್ಳೆಯದಿದು. ದೇಹ ತುಂಬ ತಂಪಾಗಿರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಿಜವಾಗೂ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿದೆ. ಕುಡಿತಾನೆ ಇರಬೇಕು ತಿಂತಾನೆ ಇರಬೇಕು ಅನಿಸುತ್ತೆ. ಆ ಪಲ್ಪ್ ತುಂಬ ಚೆನ್ನಾಗಿದೆ ತಿನ್ನೋಕ್ಕೆ. ಸೊ ಸಖತ್ ಟೇಸ್ಟಿಯಾಗಿದೆ. ಒಂಥರ ಡಿಫ್ರೆಂಟ್ ಇದೆ ಟೇಸ್ಟು. ನೀವೇನಾದರೂ ಕರಾವಳಿ ಈ ಕಡೆ ಬಂದಿದ್ದರೆ ಈ ಟೈಮಲ್ಲಿ ಸಿಗುತ್ತೆ. ಮತ್ತು ಬೇಸಿಗೆ ಟೈಮಲ್ಲೂ ಕೂಡ ಸಿಗುತ್ತೆ, ಚಳಿಗಾಲದಲ್ಲೂ ಸಿಗುತ್ತೆ. ಇಷ್ಟೇ ಸಿಂಪಲ್. ಇದು ಈಸಿಯಾಗಿ ಮಾಡ್ಕೋಬೋದು. ಹಾಗೆಯೇ ಸ್ವಲ್ಪ ತುಪ್ಪ ಹಾಕೋಬೇಕು ಮೇಲಿಂದ, ತುಂಬ ಚೆನ್ನಾಗಿರುತ್ತೆ. ಸೊ ನಾ ವಿಡಿಯೋದಲ್ಲಿ ಡೀಟೇಲಾಗಿ ತೋರಿಸಿದ್ದೀನಿ. ತುಪ್ಪ ಎಲ್ಲ ಹಾಕಿ ತಿನ್ನೋದು. ಜೇನುತುಪ್ಪ ಬೇಕಾದರೆ ಹಾಕೋಬೋದು. ಸೊ ಆ ಥರ. ಮೊನ್ನೆ ನಾನು ಮನೆಯಲ್ಲೇ ಧೂಪ ರೆಡಿ ಮಾಡಿದ್ನಲ್ವ, ಅದು ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆಯೇ ಖಾಲಿ ಕೂಡ ಆಯಿತು. ಒಂದು 4-5 ಇದೆ ಅಷ್ಟೇ. ಅದಕ್ಕೆ ಇದು ದೀಪಾವಳಿಗೆ ತಂದಿದ್ದ ಹೂವಿತ್ತು, ದೇವ್ರಿಗೆ ಹಾಕಿದ್ದೆಲ್ಲ, ಅದನ್ನು ಇವಾಗ ಬಿಡಿಸ್ಕೋತಾ ಇದ್ದೀನಿ. ಇನ್ನೊಂದು ಸಲ ಮಾಡೋಣ ಅಂತ ಅಂದ್ಬಿಟ್ಟು. 20-25 ಮಿನಿಟ್ಸ್ ಆಯಿತು ನಾನು ತೆಗೆದು ಸ್ಟಾರ್ಟ್ ಮಾಡಿ. ಸೊ ಇಷ್ಟು ಹೂವಿನ ಹೆಸರನ್ನು ತೆಗೆದಿಟ್ಕೊಂಡಿದ್ದೀನಿ. ನೆಕ್ಸ್ಟು ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು, ಅಮ್ಮ ಹಾಗೆ ಕಾಶ್ವಿ ಗೋಕರ್ಣದಲ್ಲಿರುವ ಭದ್ರಕಾಳಿ ದೇವಸ್ಥಾನಕ್ಕೆ ಬಂದಿದ್ವಿ. ಇದು ಭದ್ರಕಾಳಿ ದೇವಸ್ಥಾನ. ಹೋದ್ಸಲ ಬಂದಾಗಲೇ ಬರೋಣ ಅಂದ್ಕೊಂಡಿದ್ದು, ಬಟ್ ಬರೋಕ್ಕಾಗಿರಲಿಲ್ಲ. ಎಲ್ಲ ದೇವಸ್ಥಾನ ನೋಡಿ ಇದೊಂದು ದೇವಸ್ಥಾನಕ್ಕೆ ಬಂದಿರಲಿಲ್ಲ. ಅದಕ್ಕೆ ಈ ಸಲ ಫಸ್ಟ್ ನಾವು ಭದ್ರಕಾಳಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡ್ತಿರ್ಬೋದು, ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ. ಮಹಾಪೂಜೆ ರೆಡಿ ಆಗೋಕ್ಕಿಂತ ಮುಂಚೆ ಇಲ್ಲಿ ಪೂಜೆ ಮಾಡಿ ಕೊಡ್ತಾರೆ ಪ್ರತಿಯೊಬ್ಬರಿಗೂ. ಕೆಲವೊಬ್ರದ್ದು ಹೇಳಿಕೆ ಎಲ್ಲ ಇರುತ್ತಲ್ವ, ಮಕ್ಕಳಿಗಾಗಿರ್ಬೋದು ಮತ್ತು ದೊಡ್ಡವ್ರದ್ದು ಕೆಲಸಕ್ಕಾಗಿರ್ಬೋದು, ಎಲ್ಲದಕ್ಕೂ ಹೇಳಿಕೆ ಮಾಡಿ ಪೂಜೆ ಮಾಡಿ ಕೊಡ್ತಾರೆ. ನೆಕ್ಸ್ಟು ಡ್ರೀಮ್ ಕ್ಯಾಚರನ್ನು ತೊಗೊಳ್ಳೋಣ ಅಂತ ಹೋದ್ವಿ. ತುಂಬ ಕಲರ್ಫುಲ್ಲಾಗಿ ಚೆನ್ನಾಗಿ ಇತ್ತು. ಬಟ್ ರೇಟ್ ಸ್ವಲ್ಪ ಕಾಸ್ಟ್ಲಿ ಅಂತಿದ್ವಿ. ಯಾಕಂದರೆ ಇಲ್ಲಿ ಯಾವಾಗಲೂ ಫಾರಿನರ್ಸ್ ಜಾಸ್ತಿ ಬರ್ತಿರ್ತಾರಲ್ವ, ಹಾಗಾಗಿ ಎಲ್ಲದಕ್ಕೂ ಸ್ವಲ್ಪ ಜಾಸ್ತಿನೇ ರೇಟ್ ಇರುತ್ತೆ. ಹಾಗಾಗಿ ಮತ್ತೆ ಅದನ್ನು ತೊಗೊಂಡಿಲ್ಲ ನಾವು. ನೆಕ್ಸ್ಟು ದೇವಸ್ಥಾನದಲ್ಲಿ ಊಟ ಮಾಡಿ ಮನೆಗೆ ಬಂದ್ವಿ. ಮನೆಗೆ ಬರುವಾಗ ಇಲ್ಲಿ ಅಮ್ಮ ಮನೆ ಹತ್ತಿರ ಗದ್ದೆ ಇದೆ ಸೈಡಲ್ಲಿ. ಎಲ್ಲ ದನಗಳು ಮೇಯ್ತಾ ಇದ್ವು ಹುಲ್ಲನ್ನು.
ಇವಾಗಷ್ಟೇ ಮಳೆಗಾಲ ಮುಗ್ದಿದೆ ಅಲ್ವಾ, ಹಾಗಾಗಿ ತುಂಬ ಗ್ರೀನರಿಯಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ವರ್ಷ ಮಳೆಗಾಲ ಮುಗ್ದಿದೆ ಅನ್ನೋದಕ್ಕಿಂತ ಬರ್ತಾನೆ ಇದೆ ಅಲ್ವಾ. ಸೊ ಈ ಥರ ಇತ್ತು ನೋಡೋಕ್ಕೆ. ಈವ್ನಿಂಗ್ ಟೈಮಲ್ಲಿ ಇಲ್ಲಿ ವಾಕಿಂಗ್ ಮಾಡೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಕಾಶ್ವಿ ನೋಡಿ, ಇದು ಈವ್ನಿಂಗ್ ಟೈಮಲ್ಲಿ ಸ್ವಲ್ಪ ನಿದ್ರೆ ಎಲ್ಲ ಮಾಡಿ ಎದ್ದಿದ್ವಿ. 5 ಗಂಟೆ 5:30 ಟೈಮಲ್ಲಿ ಅವಳು ಆಟ ಆಡ್ತಾ ಇದ್ದಾಳೆ. ನಾನು ಮತ್ತು ಕಾಶ್ವಿ ಇಬ್ಬರು ಸೇರಿ ವಾಕ್ ಮಾಡ್ತಾ ಇದ್ದೀವಿ. ಈವ್ನಿಂಗ್ ಟೈಮಲ್ಲಿ ಮತ್ತು ಮಾರ್ನಿಂಗ್ ಟೈಮಲ್ಲಿ ಇಲ್ಲಿ ವಾಕ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಅಷ್ಟೊಂದು ದೊಡ್ಡದಾಗಿ ಹುಲ್ಲುಗಳಿರಲ್ಲ, ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಇರುತ್ತಲ್ವ, ತುಂಬ ಚೆನ್ನಾಗಿರುತ್ತೆ ನಡೆಯೋಕ್ಕೆ. ಇಲ್ಲಿ ತುಂಬ ಚೆನ್ನಾಗಿರುತ್ತೆ ವಾಕಿಂಗ್ ಮಾಡೋಕ್ಕೆ. ಈ ಥರ ಬರಿಗಾಲಲ್ಲಿ ನಡ್ಕೊಂಡು ಹೋದರೆ ತುಂಬ ರಿಲ್ಯಾಕ್ಸ್ ಅನಿಸುತ್ತೆ. ಹಾಗಾಗಿ ನಾನು ಸ್ಲಿಪ್ಪರ್ ಹಾಕ್ಕೊಂಡು ನಡೆಯಲ್ಲ, ಸೊ ಹಾಗೆ ನಡ್ಕೊಂಡು ವಾಕ್ ಮಾಡ್ತಾ ಇದ್ದೀವಿ ಈವ್ನಿಂಗ್ ಟೈಮಲ್ಲಿ. ನನಗೆ ತುಂಬ ಖುಷಿ ಈ ಥರ ಬೈಲಲ್ಲಿ ವಾಕ್ ಮಾಡೋದಂದರೆ. ಹಾಗೆಯೇ ಇವತ್ತಿನ ವಿಡಿಯೋ ಇಷ್ಟೇ, ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.